ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿರುವ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಶೀಘ್ರ ಗುಣಮುಖರಾಗಲೆಂದು ನಗರದ ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷೆ ಮಂಗಳಾ ಶಂಭುಗೌಡ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿರುವ ಶಾಸಕ ಇಕ್ಬಾಲ್ ಹುಸೇನ್ ಶೀಘ್ರ ಚೇತರಿಸಿಕೊಂಡು ಮತ್ತೆ ಕ್ಷೇತ್ರಕ್ಕೆ ಬಂದು ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಅನುಗ್ರಹಿಸುವಂತೆ ಪೂಜೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶಂಭುಗೌಡ, ಜನಮೆಚ್ಚಿದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ. ಅವರಿಗೆ ನಡೆಸುತ್ತಿರುವ ಚಿಕಿತ್ಸೆ ಯಶಸ್ವಿಯಾಗಲಿ ಹಾಗೂ ಬೇಗ ಚೇತರಿಸಿಕೊಂಡು ಕ್ಷೇತ್ರಕ್ಕೆ ಬರಲೆಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಅವರು ಈ ಬಾರಿಯೂ ಅಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಗೆಲುವನ್ನು ಸಾಧಿಸಲು ಚಾಮುಂಡೇಶ್ವರಿ ಅನುಗ್ರಹಿಸಬೇಕು ಅಂತ ಬೇಡಿಕೊಂಡಿದ್ದೇವೆ. ಅವರು ಶಾಸಕರಾಗಿರುವವರೆಗೂ ಪ್ರತಿ ವರ್ಷ ಅವರ ಮುಖಾಂತರವೇ ವಿಜೃಂಭಣೆಯ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಆಯೋಜನೆ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ನಗರಸಭೆ ಮಾಜಿ ಉಪಾಧ್ಯಕ್ಷೆ ಮಂಗಳಾ ಮಾತನಾಡಿ, ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ಆರೋಗ್ಯ ಭಾಗ್ಯ ದಯಪಾಲಿಸಲೆಂದು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದೇವೆ. ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲಾ ಜನರ ಭಾವನೆಗೆ ಬೆಲೆ ಕೊಡುವ ಶಾಸಕರಿಗೆ ಚಾಮುಂಡೇಶ್ವರಿ ದೇವಿಯ ಅಭಯವಿದೆ ಅಂತ ತಿಳಿಸಿದ್ದಾರೆ. ಮುಖಂಡ ಸಿಎನ್ಆರ್ ವೆಂಕಟೇಶ್ ಮಾತನಾಡಿ, ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಜನರ ಮನೆಮಗನಾಗಿದ್ದಾರೆ. ಅವರಿಗೆ ಕ್ಷೇತ್ರದ ತಾಯಂದಿರ ಆಶೀರ್ವಾದವಿದೆ. ಅವರು ಶೀಘ್ರ ಗುಣಮುಖರಾಗಿ ಜನಸೇವೆಗೆ ಮರಳಲು ಶಕ್ತಿ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಅಂತ ತಿಳಿಸಿದ್ದಾರೆ. ನಗರಸಭೆ ಮಾಜಿ ಅಧ್ಯಕ್ಷೆ ಪಾರ್ವತಮ್ಮ ಮಾತನಾಡಿ, ಜನಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ಶಾಸಕರು ಪ್ರತಿನಿತ್ಯ ಕ್ಷೇತ್ರದಲ್ಲಿ ಸಂಚರಿಸುತ್ತಾ ಅಭಿವೃದ್ಧಿಯ ಪರ್ವ ನಡೆಸ್ತಾ ಇದ್ರು. ಅವರು ಕ್ಷೇತ್ರಕ್ಕೆ ಬಾರದ ದಿನಗಳು ಇರಲಿಲ್ಲ. ನಗರ ದೇವತೆ ಆಶೀರ್ವಾದ ಅವರಿಗಿದೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿವಿಧ ವಿಭಾಗಗಳ ಮುಖಂಡರು, ಮಹಿಳೆಯರು ಹಾಜರಿದ್ದರು. ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ಇವತ್ತು ಚಾಮುಂಡೇಶ್ವರಿಯ ದುರ್ಗಾದೇವಿಯ ಪೂಜೆಯನ್ನು ಅವರ ಈ ಕ್ಷೇತ್ರಕ್ಕೆ ಭಾಳ ಅಗತ್ಯ ಇದೆ. ರಾಮನಗರ ತಾಲೂಕಿನ ಕ್ಷೇತ್ರಕ್ಕೆ ನಿಜವಾಗ್ಲೂ ಇವರು ಎಲ್ಲ ವರ್ಗದ ಜನರ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕೆಲಸವನ್ನು ಎಲ್ಲ ನಮ್ಮ ಈ ತಾಲೂಕಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವರು ಚೆನ್ನಾಗಿ ಗುಣಮುಖರಾಗಲಿ, ಬೇಗ ಈ ಕ್ಷೇತ್ರಕ್ಕೆ ಆಗಮಿಸಲಿ, ಶಸ್ತ್ರಚಿಕಿತ್ಸೆ ಒಳ್ಳೆಯ ಫಲಿಸಲಿ ಅಂಥೇಳಿ ನಾವು ಅವರ ಶಂಭುಗೌಡ ಮತ್ತು ಮಂಗಳಮ್ಮ ಮತ್ತು ಶಂಭುಗೌಡರ ನೇತೃತ್ವದಲ್ಲಿ ಈ ದುರ್ಗಾದೇವಿಯ ಪೂಜೆನ ಇಟ್ಕೊಂಡಿದ್ದೀವಿ. ದೇವರು ಒಳ್ಳೆಯ ಆರೋಗ್ಯವನ್ನು ಅವ್ರಿಗೆ ಕೊಡಲಿ, ಮತ್ತು ಈ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲ ಜನರ ಕೆಲಸಗಳನ್ನು ನಡೆಸ್ಕೊಂಡು ಹೋಗೋಕ್ಕೆ ಅವರ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಇವತ್ತಿನ ವಿಶೇಷ ಏನು ಅಂದರೆ, ನಮ್ಮ ರಾಮನಗರ ತಾಲೂಕಿನ ಶಾಸಕರಾದ ಇಕ್ಬಾಲ್ ಹುಸೇನ್ ಸಾಹೇಬ್ರಿಗೆ ಆರೋಗ್ಯ ಕೆಟ್ಟಿರ್ತದೆ. ಅದಕ್ಕೋಸ್ಕರ ಆರೋಗ್ಯ ಭಾಗ್ಯವನ್ನು ಸರಿಪಡಿಸ್ಕೊಡ್ಬೇಕಮ್ಮ ಅಂಥೇಳಿ ನಮ್ಮ ರಾಮನಗರ ತಾಲೂಕಿನ ಚಾಮುಂಡೇಶ್ವರಿ ಅಮ್ಮ, ಮಹಿಷಾಸುರ ಮರ್ದಿನಿ ದುರ್ಗಾದೇವಿ ಅಮ್ಮನ್ನ ನಾವು ಇವತ್ತೊಂದು ದಿವಸ ಇಕ್ಬಾಲ್ ಹುಸೇನ್ ಸಾಹೇಬ್ರಿಗೆ ಅರ್ಚನೆಯನ್ನು ಮಾಡಿಸಿದ್ದೀವಿ. ಮತ್ತು 2028ವರೆಗೂ ಅವಾಗಲೇ ಅವರೂ ಕೂಡ MLA ಆಗಬೇಕು, ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಬೇಕು. ಪ್ರತಿ ವರ್ಷವೂ ಇದೇ ಇಕ್ಬಾಲ್ ಸಾಹೇಬ್ರ ಕೈಲಿ ನಾವು ಅವ್ರ ಆರೋಗ್ಯ ಭಾಗ್ಯವನ್ನು ಚೆನ್ನಾಗಿ ಕೊಟ್ಟು ಅವ್ರನ್ನ ಅಮ್ಮ ತಾಯಿ ನಿಲ್ಲಿಸಿದ್ದೇ ಆದರೆ ಪ್ರತಿ ವರ್ಷವೂ ಕರಗನ ಅವ್ರ ಕೈಲೇ ವಿಜೃಂಭಣೆಯಿಂದ ನಾವು ಮಾಡಿಸ್ತೀವಿ. ಅಮ್ಮ ತಾಯಿ ಚಾಮುಂಡೇಶ್ವರಿ ಮಹಾತಾಯಿ ಕಾಪಾಡಬೇಕು ಅಂತೇಳಿ ನಾವು ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಭಗವಂತ ಅಮ್ಮ ತಾಯಿ ಅವ್ರಿಗೆ ಕಾಪಾಡಬೇಕು. 28ಕ್ಕೂ ಕೂಡ ಇವರೇ ಎಲೆಕ್ಷನಲ್ಲಿ ಸ್ಪರ್ಧಿಸಿ ಗೆಲ್ಲಿಸೋ ಶಕ್ತಿ ಕೊಡಬೇಕು. ಅವ್ರ ಕೈಲೇ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಅಮ್ಮ ಚಾಮುಂಡೇಶ್ವರಿ ಕರಗದ ಕಾರ್ಯಕ್ರಮ ಉತ್ಸವವನ್ನು ನಾವು ಅದ್ದೂರಿಯಾಗಿ ನಾವು ಮಾಡಿಸ್ತೀವಿ. ಆರೋಗ್ಯ ಭಾಗ್ಯ ಕೊಡಮ್ಮ ಅಂತೇಳಿ ನಾನು ಅಮ್ಮನಿಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀವಿ. ಇಷ್ಟೇ ಸರ್. ನಾವು ಇಕ್ಬಾಲ್ ಹುಸೇನ್ ಸರ್ಗೆ ಆರೋಗ್ಯ ಭಾಗ್ಯ ಬೇಗ ಚೇತರಿಸ್ಕೊಂಡು ಆಸ್ಪತ್ರೆಯಿಂದ ರಾಮನಗರ ಬರಲಿ ಸರ್. ಚಾಮುಂಡೇಶ್ವರಿ ಪೂಜೆ ಮಾಡಿಸಿದ್ದೀವಿ. ಅವ್ರಿಗೆ ಆಯುಷ ಆರೋಗ್ಯ ಚೆನ್ನಾಗಿರ್ಲಿಟ್ಟಿರಲಿ ಅಂದ್ಬಿಟ್ಟು ಪ್ರಾರ್ಥಿಸ್ತೀವಿ. ಇವತ್ತೊಂದು ದಿನ ಈ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ರವರ ಆರೋಗ್ಯದ ವಿಚಾರದಲ್ಲಿ ಅವರ ಚಿಕಿತ್ಸೆ ಯಶಸ್ವಿಯಾಗಲಿ, ಅವರು ಬೇಗ ಚೇತರಿಸ್ಕೊಂಡು ಈ ಕ್ಷೇತ್ರಕ್ಕೆ ಅವರ ಅವಶ್ಯಕತೆ ಇದೆ. ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದಾರೆ, ಇನ್ನೂ ಕೂಡ ಮಾಡೋವಂಥ ಅವಶ್ಯಕತೆ ಇದೆ. ಅವರಿಗೆ ಆ ಚಾಮುಂಡೇಶ್ವರಿ ತಾಯಿ ಹೆಚ್ಚಿನ ಆಯಸ್ಸು ಆರೋಗ್ಯ
ಅಧಿಕಾರ ಕೊಡಲಿ ಅಂತೇಳಿ ನಾವು ಇವತ್ತು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅವರು ಈ ಸಕ್ರಿಯವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಒಂದು ಯಶಸ್ಸಿಗೋಸ್ಕರ ಕೆಲಸ ಮಾಡ್ತಾವ್ರೆ. ಅವರು ಪ್ರತಿದಿನವೂ ಒಂದಿನವೂ ಕೂಡ ರಾಮನಗರ ಬಿಟ್ಟು ಇರ್ತಾ ಇರಲಿಲ್ಲ. ಪ್ರತಿದಿನ ಅಭಿವೃದ್ಧಿ ಕಾಮಗಾರಿಗಳನ್ನ ಚಾಲನೆ ಕೊಡ್ತಾನೇ ಇದ್ದರು. ಈಗಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಬೇಗ ಬರಲಿ, ಆದಷ್ಟು ಬೇಗ ಯಶಸ್ವಿಯಾಗಿ ಅವ್ರು ಬರಲಿ, ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೂಡ ಚಾಮುಂಡೇಶ್ವರಿ ತಾಯಿ ಕರುಣಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಚಾಮುಂಡೇಶ್ವರಿ ದೇವಿ ಇಕ್ಬಾಲ್ ಹುಸೇನ್ ಅವ್ರಿಗೆ ಬೇಗ ಗುಣಮುಖರಾಗಲಿ, ಅವರಿಂದ ಸಾಕಷ್ಟು ಅಭಿವೃದ್ಧಿ ಆಗಬೇಕು ರಾಮನಗರದಲ್ಲಿ ಅಂತ ನಾವೆಲ್ಲರೂ ಸೇರಿ ಚಾಮುಂಡೇಶ್ವರಿ ತಾಯಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಇಕ್ಬಾಲ್ ಹುಸೇನ್ ಸಾರು ಬೇಗ ಗುಣಮುಖ ಆಗಿ ನಮ್ಮ ರಾಮನಗರ ಕ್ಷೇತ್ರಕ್ಕೆ ಬರಬೇಕು ಅಂತ ಎಲ್ಲರೂ ಕೇಳ್ಕೊಂಡಿದ್ದೀವಿ. ಸಮಸ್ತ ಸನ್ಮಂಗಲಾವಾಪ್ಯರ್ಥಂ ಯಜಮಾನಸ್ಯಾಹ ಶ್ರೀ ಇಕ್ಬಾಲ್ ಹುಸೇನ್ ನಾಮ್ಯಾಹ ಶಸ್ತ್ರಚಿಕಿತ್ಸೆ ಸಮಸ್ತ ಸನ್ಮಂಗಲ ವಾಪ್ಯರ್ಥಂ ಆಯುರಾರೋಗ್ಯ ಐಶ್ವರ್ಯಾನಭಿವೃದ್ಧ್ಯರ್ಥಂ ಆರೋಗ್ಯಾನ್ ಭವಂತಂ ಮನೋರಥಾ ಮನೋ ಸಂಕಲ್ಪಿತಾ ಫಲಸಿದ್ಧ್ಯರ್ಥೆ ಆಚಾರ ಮುಖೇನ ಸ್ವಹಸ್ತೇನಾತ್ ಅಷ್ಟೋತ್ತರ ದಿವ್ಯ ನಾಮಾವಳಿ ಪೂಜಾಕ್ಯಂ ಕರ್ಮ ಕರಿಷ್ಯೇತ. ಓಂ ಐಂ ಹ್ರೈಂ ಕ್ಲೈಂ ಶ್ರೀಂ ದುರ್ಗಾಯ ನಮಃ ದಾರಿತ ಶೌರ್ಯ ನಮಃ ಧೃತ ಕೇನ ನಮಃ ಲಕ್ಷ್ಮೀ ನಮಃ ಲಜ್ಜಾಯ